ನಾವೆಲ್ಲರೂ ಆ, ಬಾಲ್ಯದಲ್ಲಿ ಸೈಕಲ್ ಓಡಿಸೋಕೆ ಕಲಿತಾ ದಿನಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ. ಹ್ಮ್ ಎಷ್ಟೋ ಸಾರಿ ಬಿದ್ದಿರ್ತೀವಿ. ಖಂಡಿತ. ಮೊಣಕಾಲಿಗೆಲ್ಲ ಪೆಟ್ಟಾಗಿರುತ್ತೆ, ಪೆಡಲ್ ಮಾಡೋಕೆ ಪರದಾಡಿರ್ತೀವಿ ಅಲ್ವಾ? ಹೌದು ಹೌದು. ಆಮೇಲೆ ಯಾವುದೋ ಒಂದು ದಿನ ಇದ್ದಕ್ಕಿದ್ದಂತೆ ಒಂದು 5-10 ಸೆಕೆಂಡ್ ಸರಿಯಾಗಿ ಬ್ಯಾಲೆನ್ಸ್ ಸಿಗ್ಬಿಡುತ್ತೆ. ನಾವು ಬೀಳದೆ ಮುಂದಕ್ಕೆ ಹೋಗ್ತೀವಿ. ಆ ಕ್ಷಣದಲ್ಲಿ ಏನೋ ಒಂಥರ ರೋಮಾಂಚನ. ಕರೆಕ್ಟ್. ಆ ಕ್ಷಣದಲ್ಲಿ ನಮ್ಮ ಮೆದುಳಿನಲ್ಲಿ ಏನೋ ಒಂದು ಮಿಂಚು ಹರಿದಾಗಿ ಎಸ್, ನಂಗೆ ಸೈಕಲ್ ಓಡಿಸೋಕೆ ಬಂದ್ಬಿಡ್ತು ಅಂತ ಖುಷಿಯಿಂದ ಕಿರಿಚ್ತೀವಿ. ಸೈಕಲ್ನ ಅಲ್ಲೇ ನಿಲ್ಲಿಸಿಬಿಟ್ಟು ಗೆದ್ದವನ ತರ ನಗ್ತೀವಿ. ಆದ್ರೆ ಆ ಮೊದಲ ಯಶಸ್ಸಿನ ಕ್ಷಣ ಇದೆಯಲ್ಲ, ಅದು ಕೊಡುವ ಖುಷಿ ಜೊತೆಗೆ ಆ, ನಮ್ಮ ಮೆದುಳು ನಮ್ಗೆ ಸಾಕು, ನೀನಿದ್ರಲ್ಲಿ ಪರ್ಫೆಕ್ಟ್ ಆಗ್ಬಿಟ್ಟೆ ಅನ್ನೋ ಒಂದು ತಪ್ಪು ಸಂದೇಶನೂ ಕೂಡ ಕೊಟ್ಬಿಡುತ್ತೆ. ಓ, ಅಂದ್ರೆ ನಾವು ತಕ್ಷಣ ಅದನ್ನ ಯಶಸ್ಸು ಅಂತ ಅನ್ಕೊಳ್ತೀವಿ ಅಲ್ವಾ? ಹೌದು, ಯಾವುದೋ ಒಂದು ಮ್ಯಾಜಿಕ್ ಸ್ವಿಚ್ ಆನ್ ಆದ ಹಾಗೆ ಇನ್ನೂ ನಾನಿದ್ರಲ್ಲಿ ಪರ್ಫೆಕ್ಟ್ ಅಂತ ನಾವು ಭಾವಿಸ್ತೀವಿ. ಆದ್ರೆ ವಾಸ್ತವ ಏನಂದ್ರೆ, ಕಲಿಯುವ ಪ್ರಕ್ರಿಯೆಯಲ್ಲಿ ಆ ಮೊದಲ ಯಶಸ್ಸಿನ ಕ್ಷಣವೇ ಅತ್ಯಂತ ಅಪಾಯಕಾರಿ ಹಂತ. ಅಬ್ಬಾ, ಮೊದಲ ಯಶಸ್ಸೇ ಅಪಾಯಕಾರಿನಾ? ಖಂಡಿತ. ಅಲ್ಲಿಗೆ ಕಲಿಯೋದನ್ನ ನಿಲ್ಸಿದ್ರೆ ಆ ಕೌಶಲ್ಯ ನಿಜವಾಗ್ಲೂ ನಮ್ಮದಾಗಿರೋದೇ ಇಲ್ಲ. ಇದನ್ನೇ ನಾವು ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ ಹೊರಟಿರೋದು. ಸೂಪರ್. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ತಮ್ಮ ಸೀಕ್ರೆಟ್ 47ನಲ್ಲಿ ವಿವರಿಸಿರುವ ಅತ್ಯಂತ ಕುತೂಹಲಕಾರಿ ಪರಿಕಲ್ಪನೆ. ಅಂದ್ರೆ ನಿಜವಾದ ಕಲಿಕೆಯ ಅರ್ಥ ಏನು ಮತ್ತೆ ಒಂದು ಕೌಶಲ್ಯನ ನಿಜವಾಗ್ಲೂ ಕರಗತ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಬಿಡಿಸಿ ನೋಡಲಿದ್ದೇವೆ. ಇದೊಂದು ಬಹಳ ಪ್ರಮುಖವಾದ ಚರ್ಚೆ. ಯಾಕಂದ್ರೆ ದಿನನಿತ್ಯ ನಾವು ಯಾವುದಾದ್ರೂ ಒಂದು ಹೊಸ ಸ್ಕಿಲ್ ಕಲಿಯೋ ಪ್ರಯತ್ನದಲ್ಲಿ ಇರ್ತೀವಿ. ಅದು ಹೊಸ ಸಾಫ್ಟ್ವೇರ್ ಕಲಿಯೋದಾಗಿರ್ಬೋದು, ಹೊಸ ಭಾಷೆ, ಡ್ರೈವಿಂಗ್, ಅಥವಾ ಆಫೀಸಲ್ಲಿ ಯಾವುದೋ ಹೊಸ ಪ್ರೆಸೆಂಟೇಷನ್ ಕೊಡೋದಿರ್ಬೋದು. ಎಕ್ಸಾಕ್ಟ್ಲಿ. ನಾವೆಲ್ಲರೂ ಈ ಪಾಂಡಿತ್ಯದ ಭ್ರಮೆ ಅಂದ್ರೆ ಇಲ್ಯೂಷನ್ ಆಫ್ ಮಾಸ್ಟ್ರಿ ಅನ್ನೋ ಬಲೆಗೆ ಬಿದ್ಬಿಡ್ತೀವಿ. ಮೇಲ್ನೋಟಕ್ಕೆ ನಮ್ಗೆ ಕಲ್ತಿದ್ದೀವಿ ಅನಿಸಿದ್ರೂ ಅದರ ತಳಪಾಯ ಬಹಳ ವೀಕ್ ಆಗಿರುತ್ತೆ. ಆ ಭ್ರಮೆಯಿಂದ ಹೊರಬರೋದು ಹೇಗೆ ಅನ್ನೋದೇ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಈ ಪರಿಕಲ್ಪನೆಯ ಮೇನ್ ಪಾಯಿಂಟ್ ಅಲ್ವಾ? ಹೌದು. ಆ ಭ್ರಮೆಯಿಂದ ಹೊರಬರೋ ದಾರಿನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಅವರ ಪ್ರಕಾರ ಕಲಿಯುವಾಗ ಒಂದು ಬಾರಿ ಸರಿಯಾದ ಉತ್ತರ ಬಂದ ತಕ್ಷಣ ನಿಲ್ಲಿಸಬಾರ್ದು. ಅಂದ್ರೆ ಆ ಸೈಕಲ್ ಬ್ಯಾಲೆನ್ಸ್ ಸಿಕ್ಕ ತಕ್ಷಣ ನಿಲ್ಸದ ಹಾಗೆ ನಿಲ್ಲಿಸಬಾರ್ದು. ಕರೆಕ್ಟ್. ಬದಲಾಗಿ ಕನಿಷ್ಠ ಸತತ 2 ಬಾರಿ ದೋಷರಹಿತವಾಗಿ, ಅಂದ್ರೆ ಯಾವುದೇ ತಪ್ಪಿಲ್ಲದೆ ಆ ಕೆಲ್ಸನ ಮಾಡೋವರೆಗೂ ಪ್ರಯತ್ನ ಮುಂದುವರಿಸಬೇಕು. ಇದಕ್ಕೆ ಅವರು 2 ಟ್ರಯಲ್ ರೂಲ್ ಅಥವಾ ಸತತ 2 ನಿಯಮ ಅಂತ ಕರೀತಾರೆ. ಸತತ 2 ಬಾರಿ. ಕೇಳೋಕ್ ಬಹಳ ಸರಳ ಅನ್ಸುತ್ತೆ. ಆದರೆ ಆ ಮೊದಲ ಯಶಸ್ಸು ಸಿಕ್ಕಾಗ ನಮ್ಮ ಮೆದುಳು ಸಾಕು ನಿಲ್ಸು, ಮುಂದಿನ ಕೆಲಸ ನೋಡೋಣ ಅಂತ ಹೇಳುತ್ತಲ್ವಾ? ಅದನ್ನ ಮೀರಿ ಮತ್ತೆ ಪ್ರಯತ್ನ ಮಾಡೋದು ಕಷ್ಟ ಅನ್ಸಲ್ವಾ? ಬಹಳ ಕಷ್ಟ. ಯಾಕಂದ್ರೆ ನೋಡಿ, ನಮ್ಮ ಮೆದುಳು ಮೂಲತಃ ಶಕ್ತಿಯನ್ನ ಉಳಿಸೋಕೆ, ಲೈಕ್ ಟು ಕನ್ಸರ್ವ್ ಎನರ್ಜಿ, ಟ್ರೈ ಮಾಡೋ ಒಂದು ಅಂಗ. ಓ, ಮೆದುಳಿಗೆ ಸುಸ್ತು ಆಗ್ಬಾರ್ದು ಅಂತ. ಹೌದು. ಒಂದೇ ಕೆಲ್ಸ ಸರಿಯಾಗಿ ಆದಾಗ ಅದು ಆರಾಮದಾಯಕ ಸ್ಥಿತಿಗೆ ಜಾರೋಕೆ ನೋಡುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಸೂಕ್ಷ್ಮ ವಿಚಾರ ಏನಂದ್ರೆ, ಕೇವಲ 2 ಬಾರಿ ಮಾಡೋದಲ್ಲ, ಸತತ 2 ಬಾರಿ ಮಾಡೋದು. ಎಕ್ಸಾಕ್ಟ್ಲಿ. ಇದರ ಹಿಂದಿನ ಸೈನ್ಸ್ ಬಹಳ ಕುತೂಹಲಕಾರಿಯಾಗಿದೆ. ನಾವು ಮೊದಲ ಬಾರಿ ಒಂದು ಕೆಲಸ ಸರಿಯಾಗಿ ಮಾಡಿದಾಗ ಅದು ಕೇವಲ ಆಕಸ್ಮಿಕ ಆಗಿರಬಹುದು. ಜಸ್ಟ್ ಬೈ ಚಾನ್ಸ್, ಲಕ್ಕಿಂದಾಗಿರ್ಬೋದು. ಹೌದು. ಅಥವಾ ಆ ಕ್ಷಣದ ನಮ್ಮ ಶಾರ್ಟ್ ಟರ್ಮ್ ಮೆಮೊರಿ ಸಹಾಯದಿಂದ ಆಗಿರಬಹುದು. ಅಂದ್ರೆ ಈಗ ತಾನೇ ನೋಡಿದ್ದನ್ನ ತಕ್ಷಣ ಕಾಪಿ ಮಾಡಿದ ಹಾಗೆ. ಲೈಕ್ ಯಾರೋ ಹೇಳ್ಕೊಡ್ ತಕ್ಷಣ ನಾವು ಅದನ್ನ ರಿಪೀಟ್ ಮಾಡ್ತೀವಿ, ಆದ್ರೆ 2 ದಿನ ಬಿಟ್ಟು ಕೇಳಿದ್ರೆ ನೆನ್ಪಿರಲ್ಲ. ಕರೆಕ್ಟ್. ಉದಾಹರಣೆಗೆ, ಒಂದು ಕಷ್ಟವಾದ ಲೆಕ್ಕನ ನೀವು ಫಸ್ಟ್ ಟೈಮ್ ಸರಿಯಾಗಿ ಮಾಡಿದಾಗ ಆ ಸ್ಟೆಪ್ಸ್ ನಿಮ್ಮ ವರ್ಕಿಂಗ್ ಮೆಮೊರಿಯಲ್ಲಿ ತಾಜಾಗಿರುತ್ತೆ. ಆದ್ರೆ ಸತತ 2ನೇ ಬಾರಿಯೂ ಅದೇ ಲೆಕ್ಕನ ಯಾವುದೇ ತಪ್ಪಿಲ್ದೆ ಮಾಡಿದಾಗ ಮೆದುಳಿನೊಳಗಿನ ಪ್ರಕ್ರಿಯೆ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ. ಓ, ಆ ಮೆಮೊರಿಯಿಂದ ಮುಂದಕ್ಕೆ ಹೋಗುತ್ತೆ ಅಂತನಾ? ಹೌದು. ಅದು ಕೇವಲ ನೆನಪಿನ ಆಟ ಆಗಿರದೆ ಮೆದುಳಲ್ಲಿ ಆ ಪ್ಯಾಟರ್ನ್ ಕನ್ಸಾಲಿಡೇಷನ್ ಆಗ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಪ್ಯಾಟರ್ನ್ ಕನ್ಸಾಲಿಡೇಷನ್? ಇದ್ರ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ವಿವರಿಸಬಹುದಾ? ಇದು ಮೆದುಳಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಸರಳವಾಗಿ ಹೇಳ್ಬೇಕು ಅಂದ್ರೆ, ನಿಮ್ಮ ಮೆದುಳಲ್ಲಿರೋ ನರಕೋಶಗಳ ನಡುವೆ ಒಂದು ಹೊಸ ಸಂಪರ್ಕ ಸೇತುವೆ ನಿರ್ಮಾಣ ಆಗುತ್ತೆ. ಓಕೆ, ಒಂದು ಬ್ರಿಡ್ಜ್ ತರ. ಹೌದು. ಮೊದಲ ಬಾರಿ ಸರಿಯಾಗಿ ಮಾಡಿದಾಗ ಆ ಬ್ರಿಡ್ಜ್ ಬಹಳ ವೀಕ್ ಆಗಿರುತ್ತೆ. ಒಂದು ಸಣ್ಣ ಗಾಳಿ ಬೀಸಿದ್ರೂ ಮುರಿದು ಬೀಳುವ ಹಾಗೆ ಇರುತ್ತೆ. ಆದ್ರೆ ಯಾವುದೇ ದೋಷವಿಲ್ಲದೆ ಸತತ 2ನೇ ಬಾರಿ ಮಾಡಿದಾಗ ಆ ಸೇತುವೆ ಕಾಂಕ್ರೀಟ್ನಿಂದ ಭದ್ರ ಆಗುತ್ತೆ. ಅಬ್ಬಾ, ಅಂದ್ರೆ ಆ ಕೌಶಲ್ಯದ ಪ್ಯಾಟರ್ನ್ ನಮ್ಮ ಮೆದುಳಲ್ಲಿ ಆಳವಾಗಿ ಬೇರೂರುತ್ತೆ. ಖಂಡಿತ.
ಪುನರಾವರ್ತನೆಯೇ ನಮ್ಮ ಕಲಿಕೆಯ ಪ್ರೋಗ್ರಾಮಿಂಗ್ ಅನ್ನ ದೃಢಪಡಿಸೋದು. ಓ, ಈಗ ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಇದನ್ನ ಕಲ್ಪಿಸ್ಕೊಳ್ಳೋಕೆ ಒಂದು ಉದಾಹರಣೆ ತಗೊಳ್ಳೋಣ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗುರಿಗೆ ಬಾಣ ಬಿಡುವ ಒಂದು ಸನ್ನಿವೇಶ. ಓಕೆ, ಕುತೂಹಲಕಾರಿಯಾಗಿದೆ, ಹೇಳಿ. ನೋಡಿ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗುರಿಗೆ ಬಾಣ ಬಿಟ್ಟಾಗ ಆಕಸ್ಮಿಕವಾಗಿ ಒಮ್ಮೆ ಬಾಣ ಸಲಿಯಾಗಿ ಗುರಿ ತಾಗ್ಬೋದು. ಒಮ್ಮೆ ತಾಗಿದ್ದು ಅದೃಷ್ಟ ಇರ್ಬೋದು, ಆ ಕ್ಷಣಗ ಗಾಳಿಯ ದಿಕ್ಕು. ಹೌದು, ಅಥವಾ ಕೈಯ ಅಂದಾಜು ಆಕಸ್ಮಿಕವಾಗಿ ಸರಿಯಾಗಿರಬಹುದು. ಎಕ್ಸಾಕ್ಟ್ಲಿ. ಆದ್ರೆ ಅದೇ ರೀತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು 2ನೇ ಬಾರಿಗೂ ಬಾಣ ಬಿಟ್ಟು ಗುರಿ ತಾಗಿಸಿದ್ರೆ ಆಗ ಅಲ್ಲಿ ಅದೃಷ್ಟದ ಪಾತ್ರ ಶೂನ್ಯ ಆಗ್ಬಿಡುತ್ತೆ. ಅದು ನೈಜವಾದ ಸ್ಕಿಲ್. ಅತ್ಯದ್ಭುತವಾದ ಹೋಲಿಕೆ ಇದು. ಮೊದಲ ಬಾರಿಯ ಯಶಸ್ಸಿನ ನಂತರ ನಿಲ್ಲಿಸಿದ್ರೆ ಆ ಯಶಸ್ಸಿನ ಕ್ರೆಡಿಟ್ ಅನ್ನ ನೀವು ನಿಮ್ಮ ಲಕ್ಗೆ ಬಿಟ್ಕೊಟ್ಟಿದ್ದೀರಿ ಅಂತರ್ಥ. ಕರೆಕ್ಟ್. 2ನೇ ಬಾರಿಯೂ ಯಶಸ್ವಿಯಾದಾಗ ಮಾತ್ರ ಅದು ನಮ್ಮ ನೈಜ ಸಾಮರ್ಥ್ಯ. ಹೌದು, ಸತತ 2 ಬಾರಿ ಪ್ರಯತ್ನ ಮಾಡಬೇಕು ಅನ್ನೋದು ಸ್ಪಷ್ಟವಾಯಿತು ಅಲ್ವಾ? ಸರಿ. ಆದ್ರೆ ಇಲ್ಲಿ ನನಗೊಂದು ಪ್ರಾಕ್ಟಿಕಲ್ ಡೌಟ್ ಬರ್ತಿದೆ. ಕೇವಲ ನಾವು ಎಷ್ಟು ಬಾರಿ ಟ್ರೈ ಮಾಡಿದ್ವಿ ಅನ್ನೋದಷ್ಟೇ ಮುಖ್ಯ ಅಲ್ಲ ಅಲ್ವಾ? ಆ ಪ್ರಯತ್ನಗಳ ಕ್ವಾಲಿಟಿನ ಅಥವಾ ಪರ್ಫಾರ್ಮೆನ್ಸ್ನ ಅಳಿಯೋದು ಹೇಗೆ? ಗುಡ್ ಕ್ವೆಶ್ಚನ್. ನಾವು ಕಲಿಯೋ ಸ್ಕಿಲ್ ಸರಿಯಾದ ಹಾದಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡೋಕೆ ಕೇವಲ 2 ನಿಜ ಮಾಪನಗಳಿವೆ. ಮೊದಲನೆಯದು ನಿಖರತೆ, ಅಂದ್ರೆ ಅಕ್ಯುರಸಿ. ಓಕೆ, ಅಕ್ಯುರಸಿ. ಮತ್ತೆ ಎರಡನೆಯದು ವೇಗ, ಅಂದ್ರೆ ಸ್ಪೀಡ್. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಈ ಸೀಕ್ರೆಟ್ 47 ನಿಯಮದ ಪ್ರಕಾರ ಕಲಿಯುವಾಗ ಯಾವಾಗ್ಲೂ ನಿಖರತೆಗೆ, ಅಕ್ಯುರಸಿಗಿನ ಮೊದಲ ಆದ್ಯತೆ ನೀಡಬೇಕು. ಸ್ಪೀಡ್ ಆಮೇಲೆ ಬರಬೇಕು. ಒಂದ್ ನಿಮಿಷ, ಇಲ್ಲಿ ನಾನ್ ಸ್ವಲ್ಪ ಪುಷ್ ಬ್ಯಾಕ್ ಮಾಡಲೇಬೇಕು. ಓಕೆ, ಹೇಳಿ. ಇದು ಕೇಳೋಕೆ ಬಹಳ ಐಡಿಯಲ್ ಆಗಿದೆ. ಆದ್ರೆ ಇಂದಿನ ಈ ಫಾಸ್ಟ್ ಜಗತ್ತಿನಲ್ಲಿ ಇದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್? ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೇ ತಗೊಳ್ಳಿ. ಹೌದು, ಅಲ್ಲಿ ಸಮಯದ ಮಿತಿ ಇರುತ್ತೆ. ಕರೆಕ್ಟ್. 100 ಪ್ರಶ್ನೆಗಳಿಗೆ ಕೆಲವೇ ಸೆಕೆಂಡ್ಗಳಲ್ಲಿ ಆನ್ಸರ್ ಮಾಡೋ ಪ್ರೆಷರ್ ಇರುತ್ತೆ. ಕಾರ್ಪೊರೇಟ್ ಪ್ರಪಂಚದಲ್ಲೂ ಅಷ್ಟೇ, ಡೆಡ್ಲೈನ್ಗಳು ಕತ್ತಿ ತರ ತೂಗ್ತಾ ಇರುತ್ತೆ. ನಿಜ, ಎಲ್ಲರಿಗೂ ಫಾಸ್ಟ್ ಆಗಿ ಕೆಲಸ ಆಗ್ಬೇಕು. ಹಾಗಿದ್ದಾಗ ಸಮಯಕ್ಕೆ ತಕ್ಕಂತೆ ವೇಗವಾಗಿ ಕೆಲಸ ಮಾಡೋದೇ ಅತಿ ಮುಖ್ಯ ಅಲ್ವಾ? ವೇಗ ಇಲ್ಲದೆ ಬರೀ ನಿಖರತೆ ಇಟ್ಕೊಂಡು ಕೂತ್ರೆ ಅವಕಾಶಗಳು ಕೈತಪ್ಪಿ ಹೋಗಲ್ವಾ? ನಾನು 100% ಅಕ್ಯುರೇಟ್ ಆಗಿದ್ರು ಟೈಮ್ ಮುಗಿದೋಗಿದ್ರೆ ಅದಕ್ಕೇನ್ ಬೆಲೆ? ಈ ಪ್ರಶ್ನೆ ಮೂಡೋದು ಬಹಳ ಸಹಜ. ಈ ಡಿಜಿಟಲ್ ಯುಗದಲ್ಲಿ ಎಲ್ಲರಿಗೂ ಸ್ಪೀಡ್ ಬೇಕು. ಅಕ್ಯುರಸಿ ಬಗ್ಗೆ ಮಾತಾಡಿದ್ರೆ ಅದು ಹಳೆ ಕಾಲದ ಯೋಚನೆ ಅಂತಾರೆ. ಹೌದು, ನಮ್ಗೆಲ್ಲ ಇನ್ಸ್ಟೆಂಟ್ ಆಗಿ ರಿಸಲ್ಟ್ಸ್ ಬೇಕು. ಆದ್ರೆ ಇದೇ ವಿಷಯದ ಬಗ್ಗೆ ಮೂಲದಲ್ಲಿ ಒಂದು ಕಟುವಾದ ಸತ್ಯನ ಬಿಚ್ಚಿಡ್ತಾರೆ. ಅವರು ಹೇಳೋದು, ನಿಖರತೆ ಕಡಿಮೆ ಇದ್ರೆ ವೇಗಕ್ಕೆ ಯಾವುದೇ ಅರ್ಥವಿಲ್ಲ. ವೇಗವಾಗಿ ಮಾಡಿದ ತಪ್ಪು ಕೂಡ ಒಂದು ತಪ್ಪೇ. ವೇಗವಾಗಿ ಮಾಡಿದ ತಪ್ಪು ಕೂಡ ಒಂದು ತಪ್ಪೇ. ಅಬ್ಬಾ, ಇದು ಬಾಳ ತೂಕದ ಮಾತು. ಎ ಫಾಸ್ಟ್ ಮಿಸ್ಟೇಕ್ ಇಸ್ ಸ್ಟಿಲ್ ಅ ಮಿಸ್ಟೇಕ್. ವೇಗವಾಗಿ ಬರದ ತಪ್ಪುತ್ತರಕ್ಕೆ ಯಾರು ಮಾರ್ಕ್ಸ್ ಕೊಡ್ತಾರೆ ಹೇಳಿ? ಯಾರು ಕೊಡಲ್ಲ, ಮೈನಸ್ ಮಾರ್ಕ್ಸ್ ಬೇರು ಬೀಳುತ್ತೆ. ಕರೆಕ್ಟ್. ವೇಗವಾಗಿ ಕಾರು ಓಡಿಸಿ ಆಕ್ಸಿಡೆಂಟ್ ಮಾಡಿದ್ರೆ ಆ ಸ್ಪೀಡ್ಗೇನ್ ಬೆಲೆ? ಕಲಿಯುವಾಗ ನಾವು ಮಾಡೋ ಅತಿ ದೊಡ್ಡ ತಪ್ಪೇನಂದ್ರೆ ಸ್ಕಿಲ್ ಬರೋ ಮುನ್ನವೇ ಸ್ಪೀಡಿಂದ ಓಡೋದು. ಅಂದ್ರೆ ನಾವು ವೇಗವಾಗಿ ಮಾಡ್ತಾ ಇದೀವಿ ಅನ್ನೋ ಭ್ರಮೆಯಲ್ಲಿ ಆಕ್ಚುಲಿ ತಪ್ಪುಗಳನ್ನ ಫಾಸ್ಟಾಗಿ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ? ಎಕ್ಸಾಕ್ಟ್ಲಿ. ನೀವು ಫಾಸ್ಟಾಗಿ ತಪ್ಪುಗಳನ್ನು ಮಾಡ್ತಾ ಹೋದ್ರೆ ನಿಮ್ಮ ಮೆದುಳು ಆ ತಪ್ಪು ಮಾಡೋ ಪ್ರಕ್ರಿಯೆನೇ ಒಂದು ಪ್ಯಾಟರ್ನ್ ಆಗಿ ಕನ್ಸಾಲಿಡೇಟ್ ಮಾಡಿಬಿಡುತ್ತೆ. ಓ ಮೈ ಗಾಡ್, ಅಂದ್ರೆ ನಾವು ತಪ್ಪುಗಳನ್ನೇ ಕರಗತ ಮಾಡ್ಕೊಂಡ್ಬಿಡ್ತೀವಿ. ಹೌದು. ಆಮೇಲೆ ಆ ವೇಗದ ತಪ್ಪನ್ನ ಅಳಿಸಿ ಮತ್ತೆ ಫಸ್ಟಿಂದ ಸರಿಯಾದದ್ದನ್ನ ಕಲಿಯೋಕೆ ಡಬಲ್ ಎಫರ್ಟ್ ಬೇಕಾಗತ್ತೆ. ಇದು ನಿಜಕ್ಕೂ ಕಣ್ತೆರೆಸುವಂತ ವಿಚಾರ. ಹಾಗಾದ್ರೆ ಸರಿಯಾದ ಕ್ರಮ ಯಾವುದು? ಯಾವುದೇ ಸ್ಕಿಲ್ ಶುರು ಆಗೋದೇ ಅಕ್ಯುರಸಿಯಿಂದ. ಮೊದಲು ನಿಖರತೆ, ನಂತರ ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆ, ಮತ್ತು ಕೊನೆಯದಾಗಿ ಸ್ಪೀಡ್. ಓಕೆ, ನಿಖರತೆ, ಸ್ಥಿರತೆ, ಆಮೇಲೆ ವೇಗ. ಹೌದು. ನೀವು ಸತತವಾಗಿ ಸರಿಯಾದ ರಿಸಲ್ಟ್ ಕೊಡೋಕೆ ಶಕ್ತರಾದಾಗ ಮಾತ್ರ, ಅಂದ್ರೆ ಸ್ಥಿರತೆ ಬಂದಾಗ ಮಾತ್ರ ನೀವು ಟೈಮ್ ಕಮ್ಮಿ ಮಾಡೋ ಬಗ್ಗೆ ಯೋಚಿಸ್ಬೇಕು. ಈ ಆರ್ಡರ್ನ ಯಾವತ್ತೂ ಉಲ್ಟಾ ಮಾಡಬಾರ್ದು. ನಾವೆಲ್ಲರೂ ಸ್ಪೀಡ್ ಅನ್ನೋದು ಒಂದು ಸಪರೇಟ್ ಸ್ಕಿಲ್ ಅನ್ಕೊಂಡಿದ್ವಿ, ಆದ್ರೆ ಅದು ನಿಖರತೆಯ ಬೈ ಪ್ರಾಡಕ್ಟ್ ಅಷ್ಟೇ. ಸರಿ, ಈ ನಿಖರತೆಯ ನಿಯಮ ನೈಜ ಜೀವನದಲ್ಲಿ ಯಾಕೆ ಅಷ್ಟು ಅನಿವಾರ್ಯ ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಇದಕ್ಕಾಗಿ ನಾವು ನಮ್ಮ ಎಜುಕೇಷನ್ ಸಿಸ್ಟಮ್ ಮತ್ತು ಪ್ರೊಫೆಷನಲ್ ಪ್ರಪಂಚನ ಸ್ವಲ್ಪ ಕಂಪೇರ್ ಮಾಡಿ ನೋಡಬೇಕು. ಓಕೆ, ನೋಡೋಣ. ಈ ವಿಶ್ಲೇಷಣೆಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇರೋ ವಾಸ್ತವ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ನಮ್ಮ ಸಿಸ್ಟಮಲ್ಲಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ನ ಎಷ್ಟು ಕೆಳಗಿಳಿಸಿದ್ದಾರೆ ಅಂದ್ರೆ ನಾವೆಲ್ಲ ಅದನ್ನೇ ನಾರ್ಮಲ್ ಅನ್ಕೊಂಡಿದ್ದೀವಿ. ಅಂದ್ರೆ ಆ 35% ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು. ಕೇವಲ 35% ಮಾರ್ಕ್ಸ್ ಬಂದ್ರೆ ಸಾಕು, ಆ ಸ್ಟೂಡೆಂಟ್ನ ಪಾಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದನ್ನ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಅಂದ್ರೆ 100 ಪ್ರಶ್ನೆಗಳಲ್ಲಿ 65ಕ್ಕೆ ತಪ್ಪು ಉತ್ತರ ಬರೆದ್ರು ಆತ ಪಾಸ್. ಕರೆಕ್ಟ್.
ಆ 65% ವಿಷಯದ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲದಿದ್ರೂ ಆತನಿಗೆ ಆ ವಿಷಯ ಅರ್ಥವಾಗಿದೆ ಅಂತ ಸರ್ಟಿಫಿಕೇಟ್ ಸಿಕ್ಬಿಡುತ್ತೆ. ಅದೇ ದೊಡ್ಡ ದುರಂತ. ಆದರೆ ಸ್ಕೂಲ್ ದಾಟಿ ನೈಜ ಪ್ರಪಂಚಕ್ಕೆ, ವೃತ್ತಿಜೀವನಕ್ಕೆ ಕಾಲಿಟ್ಟಾಗ ಈ 35% ಅಕ್ಯುರಸಿ ಕೆಲ್ಸಕ್ಕೆ ಬರುತ್ತಾ? ಖಂಡಿತ ಇಲ್ಲ. ನೈಜ ಜೀವನದ ಸ್ಕಿಲ್ಸ್ ಯಾವತ್ತೂ ಅತ್ಯುನ್ನತ ಮಟ್ಟದ ನಿಖರತೆನೇ ಬೇಡುತ್ತೆ. ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಹೌದು, ಬಸ್ ಡ್ರೈವರ್ ಉದಾಹರಣೆ ತಗೊಳ್ಳೋಣ. ಒಬ್ಬ ಬಸ್ ಡ್ರೈವರ್ ಬಂದು, ನೋಡಿ, ನನ್ನ ಡ್ರೈವಿಂಗಲ್ಲಿ 70% ಅಕ್ಯುರಸಿ ಇದೆ ಅಂತ ಹೇಳಿದ್ರೆ ಏನಾಡುತ್ತೆ? 70% ಅಕ್ಯುರಸಿ ಅಂದ್ರೆ ಆತ ಮಾಡೋ 100 ಟರ್ನ್ಗಳಲ್ಲಿ 30 ಬಾರಿ ತಪ್ಪು ಮಾಡ್ತಾನೆ ಅಂತ ಅರ್ಥ. ಆ ಬಸ್ಸಲ್ಲಿ ಯಾರಾದ್ರೂ ಹತ್ತೋಕೆ ರೆಡಿ ಇರ್ತಾರಾ? ಖಂಡಿತ ಇಲ್ಲ. 70% ನಿಖರತೆ ಇರೋ ಬಸ್ಸಲ್ಲಿ ಕೂರೋದು ಸೂಸೈಡ್ ಮಾಡ್ಕೊಂಡ ಹಾಗೆ. ಹೌದು. ರಾತ್ರಿ ಬಸ್ಸಲ್ಲಿ ನಾವು ನೆಮ್ಮದಿಯಾಗಿ ಕಣ್ಮುಚ್ಚಿ ನಿದ್ದೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ಆ ಡ್ರೈವರ್ನ ನಿಖರತೆ ಬಹುತೇಕ 100% ಇದೆ ಅನ್ನೋ ನಂಬಿಕೆ. ಕರೆಕ್ಟ್. ನಮ್ಮ ಪ್ರಾಣನ ಆತನ 100% ಅಕ್ಯುರಸಿ ಮೇಲೆ ನಂಬಿ ನಾವು ಮಲಗ್ತೀವಿ. ನಮಗೆ ಅರಿವಿಲ್ಲದಂತೆ ನಮ್ಮ ಡೈಲಿ ಲೈಫಲ್ಲಿ ಬೇರೆಯವರ ಸ್ಕಿಲ್ಲಿಂದ ನಾವು 100% ನಿಖರತೆನೇ ನಿರೀಕ್ಷಿಸ್ತೀವಿ. ಇದನ್ನೇ ನಾವು ಬೇರೆ ಪ್ರೊಫೆಷನ್ಸ್ಗೂ ಅಪ್ಲೈ ಮಾಡಿ ನೋಡೋಣ. ಕೇವಲ 40% ಅಕ್ಯುರಸಿ ಇರೋ ಡಾಕ್ಟರ್ನ ನಾವು ಒಪ್ಕೊಳ್ಳಕ್ ಸಾಧ್ಯನಾ? 40% ಅಂದ್ರೆ ತಾನು ನೋಡೋ 100 ರೋಗಿಗಳಲ್ಲಿ 60 ಜನರಿಗೆ ರಾಂಗ್ ಡಯಾಗ್ನೋಸಿಸ್ ಮಾಡ್ತಾರೆ ಅಂತನಾ? ಹೌದು. ತಪ್ಪು ಕಾಯಿಲೆ ಅಂತ ಹೇಳಿ ತಪ್ಪು ಔಷಧಿ ಕೊಟ್ರೆ? ಅಬ್ಬಾ, ಯೋಚನೆ ಮಾಡೋದೇ ಭಯ ಆಗುತ್ತೆ. ಅಂತ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಮನೇಲೇ ಇರೋದು ಬೆಟರ್. ಅಥವಾ ಕೇವಲ 60% ಅಕ್ಯುರಸಿಯಿಂದ ಫ್ಲೈಟ್ ಲ್ಯಾಂಡ್ ಮಾಡೋ ಪೈಲಟ್. ಓ ನೋ, 10 ಸಾರಿ ಲ್ಯಾಂಡ್ ಮಾಡಿದ್ರೆ 4 ಸಾರಿ ಕ್ರ್ಯಾಶ್ ಆಗುತ್ತೆ ಅಂತ. ಖಂಡಿತ ಯಾರೂ ಆ ಫ್ಲೈಟ್ ಆಗ್ತಲ್ಲ. ಅಥವಾ 50% ನಿಖರತೆ ಇರೋ ಇಂಜಿನಿಯರ್ ಕಟ್ಟಿದ ಸೇತುವೆ. ಆ ಬ್ರಿಡ್ಜ್ ಮೇಲೆ ನಡೆಯೋಕೆ ಯಾರೂ ತಯಾರಿರಲ್ಲ. ಅಂದ್ರೆ ನೈಜ ಜೀವನದ ವೃತ್ತಿಗಳಲ್ಲಿ ನಿಖರತೆ ಅನ್ನೋದು ನಾವು ಚೂಸ್ ಮಾಡೋ ಲಕ್ಸುರಿ ಅಲ್ಲ. ಎಕ್ಸಾಕ್ಟ್ಲಿ. ಅದು ಸಂಪೂರ್ಣ ನೆಸೆಸಿಟಿ, ಅನಿವಾರ್ಯ. ಆದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಆ 35%ಗೆ ತೃಪ್ತಿ ಪಡೋಕೆ ಕಲಿತು ಅದೇ ಮೈಂಡ್ಸೆಟ್ನ ರಿಯಲ್ ವರ್ಲ್ಡ್ಗೂ ತಂದ್ರೆ ಅದು ಬಹಳ ದೊಡ್ಡ ಅಪಾಯ ಅಲ್ವಾ? ಸಂಪೂರ್ಣ ಸತ್ಯ. ಆದ್ರೆ ಇಲ್ಲಿ ನಾವು ಕೇಳುಗರ ಒಂದು ಪ್ರಮುಖವಾದ ಆತಂಕನ ದೂರ ಮಾಡ್ಲೇಬೇಕು. ಯಾವ ಆತಂಕ? ನಾವು ಈ 100% ನಿಖರತೆ, ದೋಷರಹಿತ ಅನ್ನೋದ್ರ ಬಗ್ಗೆ ಇಷ್ಟೊಂದು ಸ್ಟ್ರೆಸ್ ಮಾಡಿ ಮಾತಾಡ್ತಾ ಇದೀವಲ್ವಾ, ಇದು ಕೇಳೋಕೆ ಒಂದು ಅಸಾಧ್ಯವಾದ ಗುರಿ ಅನಿಸಬಹುದು. 100% ಅಕ್ಯುರೇಸಿ ಅಂದ್ರೆ ಮನುಷ್ಯ ಯಂತ್ರದ ತರ ಇರ್ಬೇಕಾ? ಓ, ರೋಬೋ ತರ ಫೀಲಿಂಗ್ಸ್ ಇಲ್ದೆ ಕೆಲಸ ಮಾಡ್ಬೇಕಾ ಅಂತ? ಹೌದು. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ? ಯಂತ್ರಗಳಿಗೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ನಾವು ಬರೀ ಮನುಷ್ಯರು. ಹಾಗಿದ್ದಾಗ ಈ 100%ನ ಅಚೀವ್ ಮಾಡೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಯಾರೂ ಸರ್ವಗುಣ ಸಂಪನ್ನರಲ್ಲ. ಮತ್ತೆ ಹೇಗೆ? ಅದಕ್ಕಾಗಿಯೇ ಮೂಲದಲ್ಲಿ 100% ನಿಖರತೆ ಅನ್ನೋ ಪದದ ನಿಜವಾದ ಅರ್ಥನ ಕ್ಲಿಯರ್ ಮಾಡಿದ್ದಾರೆ. ಇಲ್ಲಿ 100% ಅಂದ್ರೆ ಒಬ್ಬ ಮನುಷ್ಯ ತನ್ನ ಲೈಫ್ನ ಪ್ರತಿಯೊಂದು ಹಂತದಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅರ್ಥ ಅಲ್ಲ. ಓ, ಲೈಫಲ್ಲಿ ಪರ್ಫೆಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ವಾ ನಾವು? ಇಲ್ಲ. ಇಡೀ ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಬಾರ್ದು ಅಂತ ಅಲ್ಲ. ಬದಲಾಗಿ ನೀವು ಕೈಗೆತ್ತಿಕೊಂಡ ನಿರ್ದಿಷ್ಟ ಕೆಲಸದಲ್ಲಿ ಆ ಟೈಮಲ್ಲಿ ದೋಷ ಇಲ್ಲದೇ ಇರೋದು. ಅಂದ್ರೆ ಆ ಪೈಲಟ್ ಫ್ಲೈಟ್ ಲ್ಯಾಂಡ್ ಮಾಡೋ ಆ ಪ್ರಕ್ರಿಯೆಯಲ್ಲಿ ಮಾತ್ರ ಅವನ ಅಕ್ಯುರಸಿ 100% ಇರಬೇಕು. ಕರೆಕ್ಟ್. ಆತ ಮನೇಲಿ ಅಡಿಗೆ ಮಾಡುವಾಗ ಉಪ್ಪು ಖಾರ ಹೆಚ್ಚು ಕಮ್ಮಿ ಮಾಡ್ಬೋದು ಅಥವಾ ಲೆಕ್ಕದಲ್ಲಿ ತಪ್ಪು ಮಾಡ್ಬೋದು, ಅದು ಬೇರೆ ವಿಷಯ. ಹೌದು, ಅದು ಆತನ ಪರ್ಸನಲ್ ಲೈಫ್. ಆದ್ರೆ ತನ್ನ ವೃತ್ತಿಪರ ಕೌಶಲ್ಯದಲ್ಲಿ, ತಾನು ಕಲಿತ ವಿದ್ಯೆಯಲ್ಲಿ ಆತ ದೋಷರಹಿತ ಆಗಿರ್ಬೇಕು. ಇದು ಮನುಷ್ಯ ಯಂತ್ರ ಆಗೋದಲ್ಲ. ಇದನ್ನ ಕಾರ್ಯಕ್ಷಮತೆಯ ವಿಶ್ವಾಸಾರ್ಹತೆ ಅಂತ ಕರೀತಾರೆ. ಕಾರ್ಯಕ್ಷಮತೆಯ ವಿಶ್ವಾಸಾರ್ಹತೆ, ಲೈಕ್ ರಿಲಯಬಿಲಿಟಿ ಇನ್ ಪರ್ಫಾರ್ಮೆನ್ಸ್. ಎಂಥ ಸೊಗಸಾದ ಪದಗುಚ್ಛ. ಹೌದು. ಅಂದ್ರೆ ಒಂದು ಜವಾಬ್ದಾರಿನ ನಿಮಗ್ ಒಪ್ಪಿಸಿದ್ರೆ ಅದನ್ನ ನೀವು ಯಾವುದೇ ಅಡೆತಡೆ ಇಲ್ದೆ ಪೂರೈಸ್ತೀರಾ ಅನ್ನೋ ಭರವಸೆ. ಆ ಭರವಸೆ ಹುಟ್ಟೋದೇ ಆ ಸ್ಕಿಲ್ ಮೇಲಿರೋ ನಮ್ಮ ನಿಖರತೆಯಿಂದ. ಖಂಡಿತ. ಮತ್ತು ಆ ವಿಶ್ವಾಸಾರ್ಹತೆ ನಿಮ್ಮಲ್ಲಿ ಬರ್ಬೇಕು ಅಂದ್ರೆ ನಾವು ಫಸ್ಟ್ ಮಾತಾಡಿದ ಆ 2 ಟ್ರಯಲ್ ರೂಲ್, ಸತತ 2 ಬಾರಿ ದೋಷರಹಿತ ಅನ್ನೋ ನಿಯಮನ ಪಾಲಿಸ್ಬೇಕು. ಓಕೆ, ಹಾಗಾದ್ರೆ ನಾವು ಆ ನಿಖರತೆ ಮತ್ತೆ ಸ್ಥಿರತೆ ಸಾಧಿಸ್ತೀವಿ ಅಂತ ಅಂದುಕೊಳ್ಳೋಣ. ಸತತ 2 ಬಾರಿ ತಪ್ಪಿಲ್ದೆ ಕೆಲಸ ಮಾಡ್ತೀವಿ. ಆಮೇಲೆ ಆಗಲಾದ್ರೂ ನಾವು ಆ ಸ್ಪೀಡ್ ಬಗ್ಗೆ ಯೋಚಿಸ್ಬೋದಾ? ಖಂಡಿತವಾಗಿಯೂ. ಅಕ್ಯುರಸಿ ಅಡಿಪಾಯ ಭದ್ರ ಆದ್ಮೇಲೆಯೇ ಸ್ಪೀಡ್ನ ಜರ್ನಿ ಶುರು ಆಗೋದು. ದೋಷರಹಿತ ಸ್ಥಿತಿ ತಲುಪಿದ ನಂತರ ನೀವು ಟೈಮ್ ಕಡಿತಗೊಳಿಸುವ ಅಂದ್ರೆ ರೆಡ್ಯೂಸಿಂಗ್ ಟೈಮ್ ಬಗ್ಗೆ ಯೋಚಿಸ್ಬೇಕು. ಓಕೆ. ಆಮೇಲೆ ಆ ಕೆಲ್ಸದಲ್ಲಿ ನಿಮ್ಮ ನಿರರ್ಗಳತೆ ಅಂದ್ರೆ ಫ್ಲೂಯೆನ್ಸಿನ ಹೆಚ್ಚಿಸೋ ಕಡೆ ಗಮನ ಕೊಡ್ಬೇಕು. ಮತ್ತೆ ಫೈನಲಿ ನಿಮ್ಮ ಓವರಾಲ್ ಎಫಿಷಿಯನ್ಸಿನ, ದಕ್ಷತೆನ ಜಾಸ್ತಿ ಮಾಡಬೇಕು.
ಅಂದ್ರೆ ಸ್ಪೀಡ್ ಅನ್ನೋದು ನಾವು ಹೊರಗಡೆಯಿಂದ ತಂದು ಅಂಟಿಸುವಂಥದ್ದಲ್ಲ, ಅದು ನಿಖರತೆಯಿಂದ ತಾನಾಗಿಯೇ ಒಲಿದು ಬರುವ ಹಂತ. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ಒಂದು ಹೊಸ ಭಾಷೆ ಕಲಿಯುವಾಗ ಫಸ್ಟ್ ವ್ಯಾಕರಣ ಸರಿಯಾಗಿ ಮಾತಾಡೋಕ್ ಕಲ್ತ್ರೆ ಆಮೇಲೆ ವೇಗವಾಗಿ ಮಾತಾಡೋ ಫ್ಲೂಯೆನ್ಸಿ ತಾನಾಗಿಯೇ ಬರುತ್ತೆ. ಹೌದು. ಅದೇ ಮೊದಲೇ ಫಾಸ್ಟಾಗಿ ಮಾತಾಡೋಕ್ ಹೋಗಿ ತಪ್ಪು ಬಪ್ಪು ಪದ ಬಳಸಿದ್ರೆ ಆ ಸ್ಪೀಡಿಗೆ ಅರ್ಥನೇ ಇರಲ್ಲ. ಅತ್ಯಂತ ಸೂಕ್ತವಾದ ಉದಾಹರಣೆ. ಹಾಗಾಗಿ ಯಾವುದೇ ಹೊಸ ವಿಷಯ ಕಲಿಯುವಾಗ ಆ ಗೋಲ್ಡನ್ ರೂಲ್ನ ಮರಿಬಾರ್ದು. ಮೊದಲು ನಿಖರತೆ, ಆಮೇಲೆ ಸ್ಥಿರತೆ, ಕೊನೆಗೆ ವೇಗ. ಕರೆಕ್ಟ್. ಈ ಚೈನ್ನ ಬ್ರೇಕ್ ಮಾಡಿದ್ರೆ ನಾವು ಕಲಿಯೋ ಸ್ಕಿಲ್ ಯಾವತ್ತೂ ಕಂಪ್ಲೀಟ್ ಆಗಲ್ಲ. ಸರಿ, ಹಾಗಾದ್ರೆ ಈ ಇಡೀ ಚರ್ಚೆನ ಕನ್ಕ್ಲೂಡ್ ಮಾಡೋದಾದ್ರೆ, ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಸೀಕ್ರೆಟ್ 47 ನಮಗೆ ಕಲಿಸೋ ಪ್ರಮುಖ ಪಾಠಗಳು ಬಹಳ ಕ್ಲಿಯರ್ ಆಗಿದೆ. ಮೊದಲನೇದು, ಯಾವುದಾದ್ರೂ ಹೊಸ ವಿಷಯ ಕಲಿಯುವಾಗ ಜಸ್ಟ್ ಒಂದು ಬಾರಿ ಸಿಕ್ಕ ಯಶಸ್ಸಿಂದ ತೃಪ್ತರಾಗಬಾರ್ದು. ಅದು ಬರೀ ಶಾರ್ಟ್ ಟರ್ಮ್ ಮೆಮೊರಿ ಅಥವಾ ಲಕ್ ಆಗಿರ್ಬೋದು. ಹೌದು. ಮತ್ತು ಎರಡನೇದು, ಆ ಭ್ರಮೆಯಿಂದ ಹೊರಬರೋಕೆ ಕನಿಷ್ಠ ಸತತ 2 ಬಾರಿ ದೋಷರಹಿತ ಪ್ರಯತ್ನಗಳವರೆಗೆ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಬೇಕು. ಇದರಿಂದ ಮೆದುಳಲ್ಲಿ ಪ್ಯಾಟರ್ನ್ ಕನ್ಸಾಲಿಡೇಷನ್ ಆಗುತ್ತೆ. ಮತ್ತೆ ಮೂರನೇದು, ಆ ವೇಗದ ವ್ಯಾಮೋಹ ಬಿಟ್ಟು ಯಾವಾಗ್ಲೂ ನಿಖರತೆಗೆ, ಅಕ್ಯುರಸಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಯಾಕಂದ್ರೆ ವೇಗವಾಗಿ ಮಾಡಿದ ತಪ್ಪು ಕೂಡ ಒಂದು ತಪ್ಪೆ. ಖಂಡಿತ. ನೈಜ ಪ್ರಪಂಚ ಸ್ಕೂಲ್ ತರ 35%ಗೆ ಪಾಸ್ ಮಾಡಲ್ಲ. ಅದು 100% ರಿಲಯಬಿಲಿಟಿನೇ ನಿರೀಕ್ಷಿಸುತ್ತೆ. ಈ ಎಲ್ಲಾ ಅಂಶಗಳನ್ನ ಅಳವಡಿಸ್ಕೊಂಡಾಗ ಮಾತ್ರ ನಾವು ನಿಜವಾದ ಮಾಸ್ಟರಿ ಲೆವೆಲ್ಗೆ ಹೋಗೋಕ್ ಸಾಧ್ಯ. ಹೌದು, 100% ನಿಜ. ವಾವ್, ಇದೊಂದು ಅದ್ಭುತವಾದ ಡೀಪ್ ಡೈವ್. ಇನ್ನು ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಚೋದನಾತ್ಮಕ ಯೋಚನೆಯನ್ನ ಇಲ್ಲಿ ಬಿಟ್ಟು ಹೋಗೋದು ಸೂಕ್ತ ಅನ್ಸುತ್ತೆ. ಖಂಡಿತ, ಹೇಳಿ. ಇಂದಿನ ಈ AI, ಕೃತಕ ಬುದ್ಧಿಮತ್ತೆ ಮತ್ತು ಆಟೋಕರೆಕ್ಟ್ ಯುಗದಲ್ಲಿ ಯಂತ್ರಗಳೇ ನಮ್ಮೆಲ್ಲ ತಪ್ಪುಗಳನ್ನ ಕ್ಷಣಾರ್ಧದಲ್ಲಿ ತಿದ್ದಿ ಸರಿಯಾದ ರಿಸಲ್ಟ್ ಕೊಡ್ತಾ ಇವೆ. ಇದನ್ನ ನೋಡಿ ನಾವು ಆ ಯಶಸ್ಸು ನಮ್ಮದೇ ಅಂತ ಬೀಗ್ತಾ ಇದ್ದೀವಿ. ಇದು ಆಳವಾದ ಪ್ರಶ್ನೆ. ತಪ್ಪುಗಳನ್ನ ಮಾಡಿ ತಿದ್ದುಕೊಂಡು ಸತತ 2 ಬಾರಿ ದೋಷರಹಿತವಾಗಿ ಮಾಡೋ ಆ ಕಷ್ಟದ ಪ್ರಕ್ರಿಯೆನೇ ನಾವು ಈ AIಗೆ ಕೊಟ್ಬಿಟ್ಟಿದೀವಾ? ಈ ಟೆಕ್ನಾಲಜಿಗಳು ನಮ್ಮಲ್ಲಿ ಆ ಪಾಂಡಿತ್ಯದ ಭ್ರಮೆನ ಇನ್ನಷ್ಟು ಆಳವಾಗಿ ಬೇರೂರುವ ಹಾಗೆ ಮಾಡ್ತಾ ಇವ್ಯಾ? ಖಂಡಿತ ಯೋಚಿಸಬೇಕಾದ ವಿಷಯ. ಯಂತ್ರ ಮೊದಲ ಬಾರಿಗೆ ಕೆಲಸನ ನಿಖರವಾಗಿ ಮಾಡಿದಾಗ ನಮಗೆ ಆ ಯಶಸ್ಸಿನ ಖುಷಿ ಸಿಗುತ್ತೆ. ಆದರೆ ವಾಸ್ತವದಲ್ಲಿ ಮನುಷ್ಯನ ನೈಜ ಕೌಶಲ್ಯ 0 ಆಗಿ ಉಳಿದಿರುತ್ತಾ? ಮನುಷ್ಯ ತನ್ನ ಕಾರ್ಯಕ್ಷಮತೆಯ ವಿಶ್ವಾಸಾರ್ಹತೆಯನ್ನ ಕಳ್ಕೊಳ್ತಾ ಇದ್ದಾನ? ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಇದು. ಬನ್ನಿ, ಇದರ ಬಗ್ಗೆ ಆಲೋಚಿಸೋಣ.